ಡಿಮೆಲ್ಲೋ ಹೌಸ್ ಇಂದಿಗೆ ದೆವ್ವದ ಮನೆ ಎಂದು ಹಣೆಪಟ್ಟಿ ಹೊತ್ತು ನಿಂತ ಈ ನಿಗೂಢ ಬಂಗಲೆಯ ಸುತ್ತ ಅದೆಷ್ಟೋ ಭಯಾನಕ ಕಥೆಗಳು ಹೆಣೆದುಕೊಂಡಿವೆ. ಅದರ ಸತ್ಯಾಸತ್ಯತೆಯ ಬಗ್ಗೆ ತಿಳಿಯಲು ರಾತ್ರಿಯ ಹೊತ್ತಿಗೆ ನನ್ನ ಹೆಜ್ಜೆಗಳು ಈ ನಿಗೂಢ ನಿಲಯದೆಡೆಗೆ ಸರಿದಿವೆ. ಶ್ರೀಮಂತ ಗೋವನ್ ಕುಟುಂಬಕ್ಕೆ ಸೇರಿದ ಈ ಶತಮಾನದ ಹಿಂದಿನ ಮನೆ ಪೋರ್ಚುಗೀಸ್ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾಗಿದ್ದು, ಕಾಲಾನಂತರ ಇದರ ಒಡೆತನಕ್ಕಾಗಿ ಡಿಮೆಲ್ಲೋ ಸಹೋದರರ ನಡುವೆ ಭೀಕರ ಜಗಳಗಳಾಗಿ ಒಬ್ಬ ಸಹೋದರ ಕೊಲ್ಲಲ್ಪಟ್ಟು ನಂತರ ಮತ್ತೊಬ್ಬನು ನಿಗೂಢವಾಗಿ ಮರಣ ಹೊಂದಿ ದಿಕ್ಕಿಲ್ಲದೆ ಈ ಕಟ್ಟಡ ಇಂದಿಗೆ ಅನಾಥವಾಗಿತ್ತು. ಅಂದಿನಿಂದ ಈ ಮನೆ ಹಲವಾರು ಭೂತದ ಕಥೆಗಳಿಗೆ ಕುಖ್ಯಾತವಾಗಿದೆ. ವಿಚಿತ್ರ ಶಬ್ದಗಳು, ಕಿರುಚಾಟಗಳು, ಹೆಜ್ಜೆ ಸಪ್ಪಳಗಳು ಕೇಳಿ ಬರುತ್ತಿವೆ ಎಂದು ಸ್ಥಳೀಯರಲ್ಲಿ ಮಾತುಗಳಿದೆ. ಆ ಕಾರಣಕ್ಕೆ ಕತ್ತಲ ಹೊತ್ತಲ್ಲೇ ಈ ಮನೆಯ ಮೂಲೆ ಮೂಲೆಗಳನ್ನ ಸುತ್ತುತ್ತಾ ಬಂದೆ. ಭಯ ಹುಟ್ಟಿಸಲು ಹೇಳಿ ಮಾಡಿಸಿದ ವಾತಾವರಣವಿತ್ತಿಲ್ಲಿ. ಆದರೆ ನನ್ನ ಮನಸ್ಸಲ್ಲಿ ಈ ಜಾಗದೆಡೆಗೆ ಯಾವುದೇ ನಕಾರಾತ್ಮಕ ಯೋಚನೆಗಳಿರಲಿಲ್ಲ, ದೆವ್ವ ಭೂತಗಳ ಕಲ್ಪನೆಗಳು ಇರಲಿಲ್ಲ. ಅಂದ ಮೇಲೆ ಭಯದ ಮಾತಿಲ್ಲಿ. ಆ ಕಗ್ಗತ್ತಲ ರಾತ್ರಿಯಲ್ಲಿ ಒಂದಷ್ಟು ಸಮಯ ಭಯಾನಕ ಘಟನೆಗಳ ನಿರೀಕ್ಷೆಯಲ್ಲೇ ಕಾದು ನಿರಾಶನಾಗಿ ಮರಳಿದ್ದೆ. ಮುಂಜಾನೆಯ ಹೊತ್ತಿಗೆ ಮತ್ತಷ್ಟು ಕುತೂಹಲಗಳೊಂದಿಗೆ ಅಳಿವಿನಂಚಿಗೆ ಸೇರಿದ ಈ